ಹಾಯ್ ನಮಸ್ತೆ ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಪ್ಪ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ತುಂಬಾ ಜನಕ್ಕೆ ಸ್ಮಾರ್ಟ್ ಫೋನ್ ಯಾರು ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರುತ್ತೆ. ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರುತ್ತೆ ಅಂತ ಹೇಳಿದ್ರೆ, ನಾನು ಇವಾಗ ಯಾವ ಒಂದು ಆ್ಯಪ್ ಅನ್ನ ಪರ್ಟಿಕ್ಯುಲರ್ ಆಗಿ ಆ ಒಂದು ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಒಂದು ಆ್ಯಪ್ ಬಗ್ಗೆ ಸುಮಾರು ಜನ ಗೊತ್ತಿರೋದಿಲ್ಲ, ಆಯ್ತಾ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ, ಆ ಒಂದು ಆ್ಯಪ್ ಬಂದು ಇವಾಗ ಸ್ವಲ್ಪ ದಿನದಲ್ಲಿ ಲಾಂಚ್ ಆಗಿರುವಂಥದ್ದು. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಅದರಿಂದ ಬರ್ತಿರುವಂಥ ಬೆನಿಫಿಟ್ನ ತಗೊಳ್ತಿರುವಂಥ ಜನ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಓಕೆನಾ, ಅದ್ರಲ್ಲಿ ನಾನು ಒಬ್ಬ ಕೂಡ. ಸೊ ಏನ್ ಬೆನಿಫಿಟ್ ಇದೆ ಆ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡ್ರೆ ಅಂತ, ಅದು ಆ ಅಪ್ಲಿಕೇಶನ್ ಯಾವ್ದು ಏನು ಎತ್ತ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ವಿಡಿಯೋನ ಲೈಕ್ ಮಾಡೋದನ್ನ, ಮತ್ತೆ ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಸೊ ಯಾರಿಗಾದ್ರು ನಾನು ಈ ಒಂದು ಚಾನಲ್ ಅಲ್ಲಿ ಕೊಡುವಂತ ಅಪ್ಡೇಟ್ಸ್ ಬಗ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ, ವಿಡಿಯೋಸ್ ನ ನೋಡೋದು ಸ್ವಲ್ಪ ಲೇಟ್ ಆಯ್ತು ಅಂತಂದ್ರೂ ಕೂಡ ನೀವು ವಾಟ್ಸಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ರೆ, ಸೊ ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಯಾರು ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಓಕೆನಾ, ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ. ಗೊತ್ತಿರುತ್ತೆ ಏನಪ್ಪಾ ಅಂತ ಹೇಳಿದ್ರೆ, ಟೆಕ್ನಾಲಜಿ ಮುಂದುವರಿತಿದ್ದಂಗೆ ಇವಾಗ ಅಮೌಂಟ್ ಟ್ರಾನ್ಸಾಕ್ಷನ್ ಬಂದು ಡಿಜಿಟಲ್ ಯಾವಾಗ ಮಾಡಿದ್ರು, ಸೊ ಅವಾಗಿಂದ ಒಂದಷ್ಟು ಅಪ್ಲಿಕೇಶನ್ಗಳು ಬಂದಿದ್ದಾವೆ ಮಾರ್ಕೆಟಿಗೆ. ಸೊ ಅದರಲ್ಲಿ ನಿಮಗೆ ಗೊತ್ತಿರತ್ತೆ, ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಪೇಟಿಎಂ ಆಗಿರ್ಬೋದು, ಇನ್ನೊಂದು ಹಲವಾರು ಅಪ್ಲಿಕೇಶನ್ಗಳು ಇದ್ದಾವೆ. ಸೊ ಈ ಎಲ್ಲ ಅಪ್ಲಿಕೇಶನ್ಗಳು ನಿಮಗೆ ಗೊತ್ತಿರುತ್ತೆ, ಸ್ಟಾರ್ಟಿಂಗಲ್ಲಿ ಲಾಂಚ್ ಆದಾಗ ಸ್ಟಾರ್ಟಿಂಗಲ್ಲಿ ಜನಗಳನ್ನ ಅಟ್ರಾಕ್ಷನ್ ಮಾಡೋದಕ್ಕೆ, ಡೌನ್ಲೋಡ್ಸ್ಗಳನ್ನ ತಗೊಳ್ಳೋದಕ್ಕೆ, ಆ್ಯಪ್ನ ಡೌನ್ಲೋಡ್ಸ್ ನಂಬರ್ಸ್ನ ಜಾಸ್ತಿ ಮಾಡೋದಕ್ಕೆ ಏನು ಮಾಡಿದ್ರು ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ, ಒಂದಷ್ಟು ಕ್ಯಾಶ್ ಬ್ಯಾಕ್ ಆಫರ್ಸ್ ಅನ್ನೋದನ್ನೆಲ್ಲ ಬಿಟ್ಟು ಒಂದಷ್ಟು ಹೆಸರು ಮಾಡಿತ್ತು ಅವಾಗ. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಇದನ್ನ ಯೂಸ್ ಮಾಡಿರೋರು ಎಲ್ಲರಿಗೂ ಕೂಡ ಒಂದಷ್ಟು ಜನಕ್ಕೆ ಕ್ಯಾಶ್ ಬ್ಯಾಕ್ಸ್ಗಳು ಬಂದಿತ್ತು. ಸೊ ಆದರೆ ಇವಾಗ ಬರ್ತಾ 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 ಏನಾಯ್ತು ಅಂತ ಹೇಳಿದ್ರೆ, ಜಾಸ್ತಿ ಜನ ಆ ಒಂದು ಅಪ್ಲಿಕೇಶನ್ಗಳನ್ನ ಯಾವಾಗ ಜನ ಜಾಸ್ತಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು, ಅವಾಗ ಆಫರ್ಸ್ ಅನ್ನೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಓಕೆನಾ, ಎಲ್ಲೋ ಅಪ್ರೂವ್ ಕ್ಯಾಶ್ ಬ್ಯಾಕ್ ಬರೋವಂಥದ್ದು, ಬೇರೆ ಅಂತ ಕೂಪನ್ಸ್ ಅದು ಇದು ಅಂತ ಕೊಡ್ತಿದ್ದಾರೆ, ಆಯ್ತಾ. ಸೊ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದು ಹೊಸ ಅಪ್ಲಿಕೇಶನ್ ಒಂದು ಲಾಂಚ್ ಆಗಿದೆ. ಸೊ ಇಂದಿನಿಂದ ಗೂಗಲ್ ಪೇ, ಫೋನ್ ಪೇ ಏನು ಯೂಸ್ ಮಾಡ್ತಿದ್ರಿ ಸ್ವಲ್ಪ ದಿನ ನಿಲ್ಲಿಸಿ. ಏನಕ್ಕೆ ಅಂತಂದ್ರೆ ಇವಾಗ ಒಂದು ಹೊಸ ಒಂದು ಅಪ್ಲಿಕೇಶನ್ ಲಾಂಚ್ ಆಗಿದೆ. ಓಕೆನಾ, ಸೊ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇವಾಗ ಕ್ಯಾಶ್ ಬ್ಯಾಕ್ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಸೊ ಯಾಕೆ ಬಿಡಬೇಕು, ಸೊ ಇಲ್ಲಿಗೆ ಆವಾಗ ಇಲ್ಲಿನ ಕ್ಯಾಶ್ ಬ್ಯಾಕ್ ಕೊಡ್ತಾ ಇಲ್ಲಂತ ಇದನ್ನ ಯೂಸ್ ಮಾಡ್ಕೊಂಡು ಕೂಡ ಆಮೇಲೆ ಬೇರೆ ಕೂಡ ಯೂಸ್ ಮಾಡ್ಕೋಬಹುದು ನಾವು. ಅಪ್ಲಿಕೇಶನ್ ಯಾವ್ದಪ್ಪ ಅಂತ ಹೇಳಿದ್ರೆ ನಿಮ್ಗೆ, ಸೊ ನೋಡಿ ಹಾಕಿದೀನಿ ಪಕ್ಕದ ಸ್ಕ್ರೀನ್ ಅಲ್ಲಿ, ಸೂಪರ್ ಮನಿ ಅಂತೇಳಿ. ಸೊ ಪ್ಲೇ ಸ್ಟೋರ್ ಅಲ್ಲಿ ನಿಮ್ಗೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಓಕೆನಾ, ಡಿಸ್ಕ್ರಿಪ್ಷನ್ ಅಲ್ಲಿ ಯಾವುದೇ ತರ ಲಿಂಕ್ ಅನ್ನ ಕೊಟ್ಟಿರ್ತಾರ, ನೀವು ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಸೂಪರ್ ಮನಿ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಎಕ್ಸಾಂಪಲ್ ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದೀನಿ. ಆದ್ರೂ ಒಂದ್ಸಲ ಪ್ಲೇ ಸ್ಟೋರ್ಗೆ ಹೋಗಿ ನಿಮ್ಗೆ ತೋರಿಸ್ಬಿಡ್ತೀನಿ. ಓಕೆನಾ, ಸೊ ಇಲ್ಲಿ ಸರ್ಚ್ ಹೋಗಿ ಸೂಪರ್ ಮನಿ ಅಂತ ಸರ್ಚ್ ಮಾಡಿ. ಸೊ ನೋಡಿ, ಸೂಪರ್ ಮನಿ ಅಂತ ಸರ್ಚ್ ಮಾಡ್ತೀನಿ. ನಿಮ್ಗೆ ಕೆಳಗಡೆ ಕಾಣಿಸ್ತಿರತ್ತೆ ಒಂದು ಏನು ಬ್ಲೂ ಮತ್ತೆ ವೈಟ್ ಅಂತ ಲೋಗೋ ಕಾಣಿಸ್ತಿರುತ್ತೆ, ಸೂಪರ್ ಮನಿ ಅಂತ. ಬೈ UPI ಅಂತ ಇದೆ ನೋಡಿ, UPI ಬೈ ಫ್ಲಿಪ್ಕಾರ್ಟ್ ಅಂತ ಇದೆ. ಓಕೆನಾ, ಸೊ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅವ್ರದ್ದು ಅಂತಾನೆ ಹೇಳ್ಬೋದು. ಸೊ ಫ್ಲಿಪ್ಕಾರ್ಟ್ ಅವರು ಈ ಒಂದು UPI ಆ್ಯಪ್ ಅನ್ನ ಲಾಂಚ್ ಮಾಡಿರುವಂಥದ್ದು. ಓಕೆನಾ, ಸೊ ಇದನ್ನ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ, ನೋಡ್ಬೋದು ನೀವು. ರೇಟಿಂಗ್ಸ್ ಬಂದ್ಬಿಟ್ಟು 4.6 ರೇಟಿಂಗ್ಸ್ ಇದೆ. ಡೌನ್ಲೋಡ್ಸ್ ಬಂದ್ಬಿಟ್ಟು ನಿಮ್ಗೆ ಹೇಳಿದ್ನಲ್ಲ, ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಮತ್ತೆ ಇವಾಗ ರೀಸೆಂಟ್ ಆಗಿ ಲಾಂಚ್ ಆಗಿರೋದ್ರಿಂದ ಬರೀ 10 lakh ಪ್ಲಸ್ ಆಗಿದೆ ಅಷ್ಟೇ ಡೌನ್ಲೋಡ್ ಈ ಒಂದು ಅಪ್ಲಿಕೇಶನ್. ಸೊ ಅದರಿಂದ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದನ್ನು ತುಂಬಾ ಚೆನ್ನಾಗೇನೆ ಕೊಡ್ತಾ ಇದ್ದೇನೆ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಅಪ್ ಟು 5% ಕ್ಯಾಶ್ ಬ್ಯಾಕ್ ಆನ್ ಎವ್ರಿ ಟೈಮ್ ಅಂತ ಕೊಟ್ಟಿದ್ದಾನೆ. ಓಕೆನಾ, ಕ್ಯಾಚ್ ಮೀ ಇಫ್ ಯು ಸ್ಕ್ಯಾನ್ ಅಂತ ಮಾಮೂಲಿ ಸ್ಕ್ಯಾನ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಅನ್ನೋದು ಬರುತ್ತೆ. ಮತ್ತೆ ನಿಮ್ದು ನೋಡಿ, ನಿಮ್ಮ ಏನು ಅಮೌಂಟ್ ಬಂದಿರುತ್ತೆ ಕ್ಯಾಶ್ ಬ್ಯಾಕು, ಸೊ ಅದನ್ನ ವಿತಿನ್ ಸೆಕೆಂಡ್ ನಿಮ್ಮ ಅಕೌಂಟ್ಗೆ ನೀವು ವಿತ್ಡ್ರಾ ಮಾಡ್ಕೋಬಹುದು. ಇದೆಲ್ಲ ಆಪ್ಷನ್ಗಳು ಕೊಟ್ಟಿದ್ದಾರೆ. ಇದನ್ನ ಹಂಗಿರ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇದರದ್ದು ರಿವ್ಯೂಸ್ಗಳನ್ನ ನೋಡ್ತೀರಾ ಅಂತ ಹೇಳಿದ್ರು ಕೂಡ ಇಲ್ಲಿ ನೀವು ರಿವ್ಯೂಸ್ನ ಕೂಡ ನೋಡ್ಬೋದು. ಇದರದ್ದು ನೋಡಿ, ರಿವ್ಯೂಸ್ನ ಪ್ರೆಸ್ ಮಾಡ್ಕೊಂಡು ಕೆಳಗಡೆ ಬರ್ತೀನಿ. ನೋಡಿ 4.6 ಕಾಣಿಸ್ತಿದ್ಯಾ. ಸೊ ನೋಡಿ, ಎಲ್ಲರೂ ಆಲ್ಮೋಸ್ಟ್ 5 ಸ್ಟಾರ್ ರೇಟಿಂಗ್ಸ್ ಇರುತ್ತೆ. ಮತ್ತೆ ರಿವ್ಯೂಸ್ಗಳನ್ನ ನೋಡಿಬೇಕಾ ನಿಮ್ಗೆ ಯಾವ ತರ ರಿವ್ಯೂಸ್ ಇದೆ ಅಂತ ಅನ್ನೋದನ್ನು ನೋಡ್ಬೋದು ನೀವು. ಓಕೆನಾ, ಸೊ ಇದು ಅದನ್ನೆಲ್ಲ ಹೇಳ್ತಾ ಹೋದ್ರೆ ಈಗ ವಿಡಿಯೋ ತುಂಬಾ ಲೆಂತ್ ಆಗ್ಬಿಡುತ್ತೆ. ಸೊ ನೀವೇನಾದ್ರು ಡೌನ್ಲೋಡ್ ಮಾಡ್ಕೊಳ್ತಿದ್ರೆ ಒಂದು ವಿಡಿಯೋನ ನೋಡಿ ಅಂತ ಹೇಳಿದ್ರೆ, ಸೊ ನೀವು ರಿವ್ಯೂಸ್ ಚೆಕ್ ಮಾಡಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ,
ಸೊ ಡೈರೆಕ್ಟಾಗಿ ಓಪನ್ ಅಂತ ಕೊಡ್ತೀನಿ. ಓಪನ್ ಅಂತ ಕೊಡ್ತಿದ್ದಂಗೆ ನೋಡಿ ಸೂಪರ್ ಮನಿ ಲಾಕ್ಡ್ ಅಂತ ಇದೆ. ಸೊ ಅನ್ಲಾಕ್ ನಾವು ಅಂತ ಇದೆ. ಸೊ ಆಲ್ರೆಡಿ ನಾನು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿದ್ದೀನಿ. ಸೊ ಅದರಿಂದ ನನಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಇನ್ಸ್ಟಾಲ್ ಮಾಡ್ಕೊಳ್ತಿದ್ದಂಗೆ ಪ್ಲೇಸ್ಟೋರ್ ಆ್ಯಪನ್ನು ಜಸ್ಟ್ ನಿಮ್ಮದು ಮಾಮೂಲಿ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ OTP ಹಾಕುತ್ತೆ. OTP ಹಾಕ್ಬಿಟ್ಟು ನಿಮ್ಮದು ಮೆಸೇಜ್ ಮತ್ತು ಕಾಲ್ ಪರ್ಮಿಷನ್ ಕೇಳುತ್ತೆ. ಅದೆಲ್ಲ ಟಿಕ್ ಮಾಡಿಬಿಟ್ಟು ನೀವು ಓಕೆ ಮಾಡಿದ್ರೆ ನಿಮ್ಮದು ಆ್ಯಪು ಇಲ್ಲಿ ಓಪನ್ ಆಗುತ್ತೆ. ಓಕೆನಾ, ನಾನು ಡೈರೆಕ್ಟಾಗಿ ಓಪನ್ ಮಾಡ್ತೀನಿ ಈಗ. ಸೊ ಓಪನ್ ಮಾಡ್ತಿದ್ದಂಗೆ ನನಗೆ ಇಂಟರ್ಫೇಸ್ ಬಂದು ನಿಮಗೂ ಕೂಡ ಸೇಮ್ ಇದೇ ರೀತಿ ಇಂಟರ್ಫೇಸ್ ಬರುತ್ತೆ. ಸ್ಟಾರ್ಟಿಂಗ್ ನೋಡ್ಬೋದು ನೀವು ಇಲ್ಲೊಂದು ಟ್ಯಾಪ್ ಟು ಸ್ಕ್ಯಾನ್ ಅಂತ ಇದೆ. ಸ್ಕ್ಯಾನರ್ ಇದು ಪ್ರೆಸ್ ಮಾಡೋ ಸ್ಕ್ಯಾನ್ ಓಪನ್ ಆಗುತ್ತೆ. ನೀವು ಯಾವ್ದಾದ್ರು ಸ್ಕ್ಯಾನಲ್ಲಿ ಪೇಮೆಂಟ್ ಮಾಡಬೇಕು ಅಥವಾ ನಿಮ್ಮ ಫ್ರೆಂಡಿಗೆ ಏನಾದರೂ ಸ್ಕ್ಯಾನಲ್ಲಿ ಪೇಮೆಂಟ್ ಮಾಡಬೇಕು ಅಥವಾ ಔಟ್ಸೈಡಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೇಳಿದಾಗ ಸ್ಕ್ಯಾನ್ ಯೂಸ್ ಮಾಡ್ಕೊಂಡು ಕೂಡ ನೀವು ಅಲ್ಲಿ ಅಮೌಂಟನ್ನು ಪೇ ಮಾಡ್ಬೋದು. ಓಕೆನಾ, ಸೇಮ್ ಇದು ಯಾವ ಥರ ಅಂತ ಹೇಳಿದ್ರೆ ಗೂಗಲ್ ಪೇ, ಫೋನ್ಪೇ ಮತ್ತು ಪೇಟಿಎಮ್ ಯಾವ ಥರ ವರ್ಕ್ ಆಗುತ್ತೆ ಅದೇ ಥರ ಇದು ಕೂಡ ವರ್ಕ್ ಆಗುತ್ತೆ. ಓಕೆನಾ, ಸೊ ಅದರಲ್ಲಿ ಇದರಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದನ್ನ ಸದ್ಯದಕ್ಕೆ ಇವಾಗ ಲಾಂಚ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೊಡ್ತದೆ. ಚೆನ್ನಾಗಿರುವಂಥ ಅಪ್ಲಿಕೇಶನ್ ಇದು. ಓಕೆನಾ, ಸೊ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಸೆಂಡ್ ಮನಿ ಅಂತ ಇದೆ, ಚೆಕ್ ಬ್ಯಾಲೆನ್ಸ್ ಅಂತ ಇದೆ. ಅದು ಬಿಟ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ಬಂದರೆ ನಿಮ್ಮದು ಕಾಂಟ್ಯಾಕ್ಟ್ಸ್ ಯಾವ್ದಾರು ಇದೆ ಸಜೆಸ್ಟ್ ಕಾಂಟ್ಯಾಕ್ಟ್ಸ್ ಅಂತ ಅಂದ್ಬಿಟ್ಟು ಇರುತ್ತೆ. ಇಲ್ಲ ಸೆಲ್ಫ್ ಪೇ ಮಾಡ್ಕೋತೀವಿ ಅಂದರೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಸೆಲ್ಫ್ ಪೇ ಮಾಡ್ಕೋಬೋದು. ನೀವು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು OTP ಎಲ್ಲ ಹಾಕ್ತಿದ್ರೆ ನಿಮಗೆ ಅಕೌಂಟ್ ಯಾವ್ದಾದ್ರು ಇದ್ದರೆ ನಿಮ್ಮ ಆ ಫೋನ್ ನಂಬರಲ್ಲಿ, ಸೊ ಆ ಫೋನ್ ನಂಬರಿಂದ ಆಟೋಮೆಟಿಕ್ ಅಕೌಂಟನ್ನು ಇಲ್ಲ ಆ್ಯಡ್ ಮಾಡ್ಕೊಳ್ಳುತ್ತೆ. ಓಕೆನಾ, ಸೊ ಅದರ ಕೆಳಗಡೆ ಬಂದು ನೋಡಿ ನೋಟಿಸ್ ಬೋರ್ಡ್ ಅಂತ ಇದೆ. ಇಲ್ಲಿ ಸೆಂಡ್ ಮನಿ ಆ್ಯಂಡ್ ಗೆಟ್ ನಥಿಂಗ್ ಟು ಎ ಅಂತ ಇದೆ. ಸೊ ಪ್ರತಿಯೊಂದು ಸ್ಕ್ಯಾನರ್ ನಿಮ್ಮದು ಅಮೌಂಟನ್ನು ನೀವು ಇಲ್ಲಿ ಟ್ರಾನ್ಸಾಕ್ಷನ್ ಮಾಡೋದು ಈ ಒಂದು ಅಪ್ಲಿಕೇಶನಲ್ಲಿ ಅವಾಗ ನಿಮಗೆ ಹೇಳೋಕ್ಕಾಗಲ್ಲ. ಇಷ್ಟು ಜನ ಯೂಸ್ ಮಾಡ್ತಾರೆ, ಅದರಲ್ಲಿ ಲಕ್ಕಿ ಡಿಪ್ ಥರ ಏನೋ ಮಾಡಿ ಅದರಲ್ಲಿ ಒಬ್ಬರಿಗೆ ನಿಮಗೆ ವಾರಕ್ಕೊಬ್ಬರಿಗೆ ಆಯಿತಾ ನಥಿಂಗ್ ಟು ಎ ಒಂದು ಫೋನನ್ನು ಕೊಡ್ತಿದ್ದಾರೆ ಫ್ರೀ ಆಫ್ ಗಿಫ್ಟ್ ಆಗಿ. ಸೊ ನೆಕ್ಸ್ಟ್ ಸ್ಕ್ರಾಲ್ ಮಾಡಿದ್ರೆ ಆನ್ ಆಲ್ UPI ಮರ್ಚೆಂಟ್ ಟ್ರಾನ್ಸಾಕ್ಷನ್ ಗೆಟ್ ಅಶ್ಯೂರ್ಡ್ ಕ್ಯಾಶ್ ಬ್ಯಾಕ್ ಅಂತ ಇದೆ. ಸೊ ಇದು ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ. ನಾನು ಯೂಸ್ ಮಾಡಿದ್ರೆ ಅದನ್ನು ಮುಂದೆ ತೋರಿಸ್ತೀನಿ ನಿಮಗೆ ಆಯ್ತಾ. ಸೊ ಪಕ್ಕದಲ್ಲಿ ಬಂದರೆ ರಿಸೀವ್ ಮನಿ ಫ್ರಮ್ ಎನಿ UPI ಆ್ಯಪ್ ಆನ್ ಯುವರ್ ಪ್ರೈವೇಟ್ UPI ನಂಬರ್ ಅಂತ ಇದೆ. ಸೊ ಆ್ಯಡ್ ನಂಬರ್ ಅಂತ ಕೊಟ್ಟರೆ ಅದು ಕೂಡ ಮಾಡ್ಕೊಳ್ಬೋದು. ರಿಸೀವ್ ಮನಿ ಫ್ರಮ್ ಎನಿ UPI ಆ್ಯಪ್ ಆನ್ ಯುವರ್ ಮೊಬೈಲ್ ನಂಬರ್ ಲಿಂಕ್ ನಂಬರ್ ಅಂತಿದೆ. ಸೇಮ್ ಅದು ಕೂಡ ಗೂಗಲ್ ಪೇ, ಫೋನ್ಪೇ ಯಾವ ಥರ ವರ್ಕ್ ಆಗುತ್ತೆ ಅದೇ ಥರ ಇದು ಕೂಡ ವರ್ಕ್ ಆಗುತ್ತೆ. ಇನ್ನು ಕೆಳಗಡೆ ಬಂದು ನಿಮಗೆ ಮೆಮ್ಸ್ ದಟ್ ಗಿವ್ ಮನಿ ಅಂತಿದೆ. ಸೊ ಒಂದಷ್ಟು ಮೆಮ್ಸ್ ಥರ ಇರುತ್ತೆ, ಅದನ್ನು ನಿಮ್ಮ ಫ್ರೆಂಡ್ಗೆ ಸೆಂಡ್ ಮಾಡಬೇಕಾಗುತ್ತೆ. 11 ರೂಪಾಯಿ ಆ ಥರ ಅಮೌಂಟ್ ಎಲ್ಲ ಇರುತ್ತೆ. ಸೊ ಇದನ್ನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಕೆಳಗಡೆ ಬಂದರೆ ನಿಮಗೆ ಅಪ್ಕಮಿಂಗ್ ಪ್ರಾಡಕ್ಟ್ಸ್ ಅಂದ್ಬಿಟ್ಟು ಒಂದು ಕಾಲಮ್ ಕಾಣುತ್ತೆ ನಿಮಗೆ ಆಯಿತಾ. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ಕಾಲಮಲ್ಲಿ ನಿಮಗೆ 9% ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ಅಪ್ಕಮಿಂಗ್ ಬಿಡ್ತಾರೆ ಅಂತ ಹೇಳಿರುವಂಥದ್ದು. ಈ ಸದ್ಯಕ್ಕಿಲ್ಲ ಇದು. ಏನಂದರೆ ನೀವು ಬ್ಯಾಂಕ್ಗಳಲ್ಲಿ FD ಆ ಥರ ಇಡ್ತಿರಲ್ಲ, ಸೊ ಅದ್ರ ಬದಲು ನೀವು ಇಲ್ಲೇ ಕೂಡ FD ಮಾಡ್ಬೋದು. ಇದ್ರಲ್ಲಿ ನಿಮಗೆ 9% ಇಂಟ್ರೆಸ್ಟ್ ತನಕ ಕೊಡ್ತಾರೆ FD ಮಾಡಿದ್ರೆ ಅಂತ ಇದೆ, ಓಕೆ, ಡೆಪಾಸಿಟ್ ಮಾಡಿದ್ರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಕಾಲಮಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಗೆಟ್ ಆ್ಯನ್ ಇನ್ಸ್ಟೆಂಟ್ ಪ್ರೀ ಅಪ್ರೂವ್ಡ್ ಲೋನ್ ಅಂತ ಇದೆ. ಸೊ ಲೋನ್ ಫೆಸಿಲಿಟಿ ನಮಗೆ ಅಕಸ್ಮಾತ್ ಲೋನ್ ಬೇಕು, ಎಮರ್ಜೆನ್ಸಿ ಲೋನ್ಗಳು ಬೇಕು ಅಂತ ಹೇಳಿದ್ರು ಕೂಡ ನಿಮಗೆ ಈ ಒಂದು ಅಪ್ಲಿಕೇಶನ್ ಬರುವಂಥ ದಿನಗಳಲ್ಲಿ ಆ ಒಂದು ಆಪ್ಷನ್ ಕೂಡ ಸಿಗತ್ತೆ. ಓಕೆನಾ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ವಿಡಿಯೋಸ್ ಅಂತ ಇದೆ. ಸೊ ನಿಮಗೆ ಈ ಒಂದು ಆ್ಯಪ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ UPI ಸೇಫ್ಟಿ ಅಂತ ಇರುತ್ತೆ, ವಾಚ್ ಅಂಡ್ ಅರ್ನ್ ಎಬೌಟ್ ಅಂತ ಇರುತ್ತೆ. ಪ್ರೆಸ್ ಮಾಡ್ಕೊಂಡ್ರೆ ನಿಮಗೆ ಲ್ಯಾಂಗ್ವೇಜ್ ಕೇಳುತ್ತೆ. ಯಾವ ಒಂದು ಲ್ಯಾಂಗ್ವೇಜಲ್ಲಿ ನೀವು ವಿಡಿಯೋನ ನೋಡೋಕ್ಕೆ ಇಷ್ಟಪಡ್ತೀರ ಅಂತ ಕೇಳುತ್ತೆ. ಹಿಂದಿ, ತೆಲುಗು, ಕನ್ನಡ, ಇಂಗ್ಲೀಷ್, ಬೆಂಗಾಳಿ, ತಮಿಳ್. ಸೊ ಇಷ್ಟು ಇದೆ. ನೀವು ಯಾವ್ದು ಬೇಕು ಟಿಕ್ ಮಾರ್ಕ್ ಮಾಡ್ಕೊಂಡು ಹೋಗಿ ಕಂಟಿನ್ಯೂ ಅಂತ ಕೊಟ್ಟರೆ ಆ ಒಂದು ಲ್ಯಾಂಗ್ವೇಜಲ್ಲಿ ನೀವು ಈ ಒಂದು ಆ್ಯಪ್ದು ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಓಕೆನಾ, ಸೊ ಕೆಳಗಡೆ ಬಂದು UPI ID ಇರುತ್ತೆ, ಕ್ರಿಯೇಟ್ UPI ಪಿನ್ ಅಂತ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಇವರು ಎಸ್ ಬ್ಯಾಂಕ್ ಜೊತೆ ಟೈಅಪ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ರನ್ ಮಾಡ್ತಿರುವಂಥದ್ದು. ಓಕೆನಾ, ಸೊ ಮೇನ್ ಆಗಿ ಬಂದ್ಬಿಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಕೆಳಗಡೆ ನಿಮಗೆ ಕಾಣಿಸ್ತಿರ್ಬೋದು ಬಾಟಮ್ ಅಲ್ಲಿ UPI ಕಾರ್ಡ್ ಕ್ಯಾಶ್ ರಿವಾರ್ಡ್ಸ್ ಹಿಸ್ಟ್ರಿ ಅಂತ ಇದೆ. ಓಕೆನಾ, ಸೊ ಇದರಲ್ಲಿ ಏನಪ್ಪ UPI ಅಂದ್ರೆ ಈಗ ಏನು ಕಾಣಿಸ್ತದೆ ಇಂಟರ್ಫೇಸ್ ಅದೇ ಇಂಟರ್ಫೇಸ್ ಕಾಣುತ್ತೆ. ಕಾರ್ಡ್ಸ್ ಮೇಲೆ ಪ್ರೆಸ್ ಮಾಡ್ಕೊಂಡ್ರೆ ನಿಮಗೆ ಇದರಲ್ಲೂ ಕೂಡ ಒಂದು ಆಫರ್ ಬಿಡ್ತಿದ್ದಾರೆ. ಏನಪ್ಪಾ ಅಂದ್ರೆ ಸೂಪರ್ ಕಾರ್ಡ್ ಅಂದ್ಬಿಟ್ಟು ಕ್ರೆಡಿಟ್ ಕಾರ್ಡ್ ಅಂತ ಅಂದ್ಕೊಳ್ತೀನಿ ಇದನ್ನ. ಸೊ ಸೂಪರ್ ಕ್ರೆಡಿಟ್ ಕಾರ್ಡ್ ರೆಡಿ ಅಂತ ಇದೆ, 100% ಅಪ್ರೂವಲ್ ರೇಟ್ ಅಂತ ಇದೆ. ಈ ಕಾರ್ಡ್ ತಗೊಳ್ಳೋದ್ರಿಂದ ಏನು ಬೆನಿಫಿಟ್ ಆಗ್ತದೆ, 5%, 3%, 2% ಕ್ಯಾಶ್ ಬ್ಯಾಕ್ ಆನ್ ಮಿಂತ್ರಾ, ಕ್ಲಿಯರ್ ಟ್ರಿಪ್ ಅಂಡ್ ಫ್ಲಿಪ್ಕಾರ್ಟ್ ಅಂತ ಇದೆ. ಸೊ ಅಪ್ ಟು 5% ಕ್ಯಾಶ್ ಬ್ಯಾಕ್ ಆನ್ UPI ಅಂತ ಇದೆ. ಮತ್ತೆ 0 ಆನ್ಯುವಲ್ ಫೀಸ್ ಅಂತ ಇದೆ. ಸೊ ಇದರ ಇಂಟ್ರೆಸ್ಟ್ ಇದೆ ನಿಮಗೆ ಅಂತ ಹೇಳಿದ್ರೆ ಕೂಡ ಇದ್ರಲ್ಲಿ ಜಾಯಿನ್ ದಿ ವೇಟ್ ಲಿಸ್ಟ್ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಂಡ್ರೆ ವೇಟ್ ಲಿಸ್ಟ್ ಇದು ಇರೋ ಥರ ಆಗುತ್ತೆ. ಓಕೆನಾ, ಅದು ಯಾವಾಗ ಅಪ್ರೂವಲ್ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದು ಬಿಟ್ಬಿಟ್ರೆ ನಿಮಗೆ ಎಕ್ಸ್ಕ್ಲೂಸಿವ್ ಸೂಪರ್ ಕಾರ್ಡ್ ಪ್ಲಸ್ ಅಂತಿದೆ, ಅದು ಕೂಡ ಕಮಿಂಗ್ ಸೂನ್ ಇದೆ. ಅದು 3% ಕ್ಯಾಶ್ ಬ್ಯಾಕ್ ಸಿಗುತ್ತೆ.
ಅದು ಕೂಡ 0 ಆನ್ಯುವಲ್ ಫೀಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಮೇಲೆ ಪ್ರೆಸ್ ಮಾಡ್ಕೊತೀನಿ ಕೆಳಗಡೆ. ಸೊ ಇಲ್ಲಿ ಸೇಮ್ ನಿಮಗೆ ಅದೇ ಏನು ಹೇಳಿದ್ರೆ ಪ್ರೀ ಅಪ್ರೂವ್ಡ್ ಲೋನ್ ಆಪ್ಷನ್ ಕಮ್ಮಿಂಗ್ ಸೂನ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಬಂದಾಗ ಕೂಡ ನಿಮ್ಗೆ ಲೋನ್ ಅವಶ್ಯಕತೆ ಇದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲೋನ್ ಕೂಡ ತಗೊಳ್ಬಹುದು. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ರಿವಾರ್ಡ್ಸ್ ಅಂತ ಒಂದು ಕಾಲಮ್ ಇದೆ, ಅದನ್ನು ಪ್ರೆಸ್ ಮಾಡ್ಕೊಡ್ತೀನಿ. ಮೇನ್ ಇಂಪಾರ್ಟೆಂಟ್ ನಾವು ವಿಡಿಯೋ ಮಾಡೋ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ರೀಸನ್ಗೆ ಆಯ್ತಾ. ಸೊ ನೋಡ್ಬೋದು ನೀವು ಇಲ್ಲಿ ಸೂಪರ್ ರಿವಾರ್ಡ್ಸ್ ಅಂತ ಹೇಳಿ 63 ರೂಪಾಯಿ 63.09 ಅಂತ ಇದೆ ಆಯ್ತಾ. ಸೊ ಇಷ್ಟು ಕ್ಯಾಶ್ ಬ್ಯಾಕ್ ನಾನು ಇಲ್ಲಿವರೆಗೂ ಈ ಒಂದು ಅಪ್ಲಿಕೇಶನ್ ಅಲ್ಲಿ ತಗೊಂಡಿರುವಂತದ್ದು, 1 ರೂಪಾಯಿನೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದೆ ಆಯ್ತಾ, ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಈ ಒಂದು ಅಪ್ಲಿಕೇಶನ್. ಓಕೆನಾ. ಸೊ ಲೈಫ್ ಟೈಮ್ ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ರಿಡೀಮ್ಡ್ ಅಂತ ಇದೆ. ರಿಡೀಮ್ ಬಂದು 63 ರೂಪಾಯಿ ಆಲ್ರೆಡಿ ನಾನು ಅಕೌಂಟ್ ತಗೊಂಡಿರುವಂತದ್ದು. ಆನ್ ದೇ ವೇ ಅಂತ ಇರುತ್ತೆ, ಅದು ನಿಮ್ಗೆ ಏನಾದ್ರು ಬರ್ಬೇಕಿದೆ ಕ್ಯಾಶ್ ಬ್ಯಾಕ್ ಟ್ರಾನ್ಸಾಕ್ಷನ್ ಮಾಡಿ ಕ್ಯಾಶ್ ಬ್ಯಾಕ್ ಬರ್ಬೇಕಾಗಿರುತ್ತೆ, ಇನ್ನು ಬಂದಿರಲ್ಲ ಅಂತ ಅದು ಇಲ್ಲಿರುತ್ತೆ. ರಿಡೀಮಬಲ್ ಅಂದ್ರೆ ಎಷ್ಟು ಅಮೌಂಟ್ ರಿಡೀಮ್ ಮಾಡ್ಕೋಬಹುದು, ನೀವು ಬ್ಯಾಲೆನ್ಸ್ ಎಷ್ಟಿದೆ, ನೀವು ಅಕೌಂಟ್ಗೆ ಎಷ್ಟು ತಗೋಬಹುದು ಅಂತ ಅನ್ನೋದನ್ನ ತೋರಿಸುತ್ತೆ. ಸದ್ಯಕ್ಕೆ ಈಗ 63 ರೂಪಾಯಿ ನನ್ನ ಅಕೌಂಟ್ ತಗೊಂಡಿರೋದ್ರಿಂದ ಈಗ ಎಲ್ಲದರಲ್ಲೂ 0 ಇದೆ. ಕ್ಯಾಶ್ ಬ್ಯಾಕ್ ಬಂದ್ಬಿಟ್ಟು ಜಾಸ್ತಿ ಕಾಯ್ಬೇಕು ಅನ್ನೋಂಗಿಲ್ಲ, ಮಿನಿಮಮ್ 1 ರೂಪಾಯಿ ಇದ್ರೂ ಕೂಡ ಕ್ಯಾಶ್ ಬ್ಯಾಕ್ ಬಂದಿರುತ್ತೆ, ಅದನ್ನು ಕೂಡ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೋಬಹುದು. ನಿಮ್ಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಹಿಸ್ಟ್ರಿ ಅಂತ ಕಾಣಿಸ್ತಿರುತ್ತೆ ಕರೆಕ್ಟಾ. ಸೊ ಇದ್ರಲ್ಲಿ ನೋಡ್ಬೋದು ನಿಮ್ಗೆ ಕ್ಯಾಶ್ ಬ್ಯಾಕ್ ರಿಡಂಪ್ಷನ್ ಅಂದ್ಬಿಟ್ಟು 63 ರೂಪಾಯಿಯನ್ನು ಹೇಳಿದ್ದೀನಿ ಕೆಳಗಡೆ ನಾನು. ಒಂದು 63 ರೂಪಾಯಿನ 18ನೇ ತಾರೀಕು ಸೆಪ್ಟೆಂಬರ್ 18ನೇ ತಾರೀಕು ಅಕೌಂಟ್ಗೆ ತಗೊಂಡಿರುವಂಥದ್ದು, ಅದು ಕೂಡ ನಿಮ್ಗೆ ಕಾಣಿಸ್ತಿರುತ್ತೆ. ಅದು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದ್ರೆ ಯಾವ್ಯಾವ ಕಸ್ಟಮರ್ಗೆ ಪೇ ಮಾಡಿದಾಗ ನಾನು ಯಾವ ಡೇಟಲ್ಲಿ ಸೊ ಎಷ್ಟೆಷ್ಟು ಕ್ಯಾಶ್ ಬ್ಯಾಕ್ ಬಂದಿದೆ ಅನ್ನೋದು ಪಕ್ಕದಲ್ಲಿ ಕಾಣಿಸ್ತಿರುತ್ತೆ. ಸೊ ಇದಕ್ಕಿಂತ ನಿಮ್ಗೆ ಏನಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಇಷ್ಟರಲ್ಲಿ ನಿಮಗೆ ಎಷ್ಟು ರೂಪಾಯಿ ನಾನು ಟ್ರಾನ್ಸಾಕ್ಷನ್ ಮಾಡಿದಾಗ ಎಷ್ಟು ಬಂದಿದೆ ಅನ್ನೋದನ್ನ ನಿಮ್ಗೆ ಆ ಥರ ತೋರಿಸ್ತೀನಿ ನಿಮ್ಗೆ. ಓಕೆನಾ. ಪಕ್ಕದಲ್ಲಿ ಹಿಸ್ಟ್ರಿ ಅಂತಿದೆ, ಅದನ್ನು ಪ್ರೆಸ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೂಪರ್ ಮನಿ ಅದೇ ಹೇಳಿದ್ರೆ 63 ರೂಪಾಯಿ ಕ್ರೆಡಿಟ್ ಅಂತ ಬಂದಿದೆ, ಕ್ರೆಡಿಟ್ ಅಂತ. ಸೊ ಅದು ಬಿಟ್ಟು ನೆಕ್ಸ್ಟ್ ಯಾವ ಕಸ್ಟಮರ್ಗೆ ಎಷ್ಟೆಷ್ಟು ನಾ ಅಮೌಂಟನ್ನು ಟ್ರಾನ್ಸಾಕ್ಷನ್ ಅಂತ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ದೀನಿ ಅಥವಾ ಅಂಗಡಿಗಳಲ್ಲಿ ಅಮೌಂಟ್ನ ಪೇ ಮಾಡಿದ್ದೀನಿ, ಸೊ ಅದಕ್ಕೆ ಎಷ್ಟೆಷ್ಟು ಕ್ಯಾಶ್ ಬ್ಯಾಕ್ ಬಂದಿದೆ ಅನ್ನೋದು ತೋರಿಸ್ತಿದ್ದಾರೆ ನೋಡಿ. ಮೊದಲು 15 ರೂಪಾಯಿಗೆ 1.2% ಬಂದಿದೆ ಕ್ಯಾಶ್ ಬ್ಯಾಕು. ಇನ್ನೊಂದು 170 ರೂಪಾಯಿ ಮಾಡಿದ್ದೆ, ಅದಕ್ಕೆ 1 ರೂಪಾಯಿ ಬಂದಿದೆ. 650 ರೂಪಾಯಿ ಮಾಡಿದ್ದೆ, ಅದಕ್ಕೆ 5 ರೂಪಾಯಿ. 10 ರೂಪಾಯಿ ಮಾಡಿದ್ದೆ, ಅದಕ್ಕೆ 1.9% ಬಂದಿದೆ. 30 ರೂಪಾಯಿ ಮಾಡಿದ್ದಕ್ಕೆ 0.5% ಬಂದಿದೆ. 20 ರೂಪಾಯಿ ಮಾಡಿದ್ದಕ್ಕೆ 4%. ಇದೇ ಥರ ನೋಡ್ತಾ ಹೋಗಿ ಒಂದೊಂದಾಗಿ ಹೇಳ್ತಾ ಹೋದ್ರೆ ಸುಮ್ಮನೆ ವಿಡಿಯೋದ ಲೆಂತ್ ಆಗ್ಬಿಡುತ್ತೆ. ಓಕೆನಾ. ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ನೋಡ್ಬೋದು ನೀವು 85 ರೂಪಾಯಿಗೆ 4 ರೂಪಾಯಿ ಬಂದಿದೆ, 87 ರೂಪಾಯಿಗೆ 1 ರೂಪಾಯಿ 3 ಪೈಸೆ ಬಂದಿದೆ. ಸೊ 400 ರೂಪಾಯಿಗೆ 1 ರೂಪಾಯಿ 5 ಪೈಸೆ ಬಂದಿದೆ. ಸೊ ಈ ಥರ ನಿಮಗೆ ಅಮೌಂಟ್ ಅನ್ನೋದು ಕ್ಯಾಶ್ ಗ್ರೀನ್ ಕಲರ್ ಹೆಂಗೆ ಕಾಣಿಸ್ತೆ ಅದು ಬಂದು ಕ್ಯಾಶ್ ಬ್ಯಾಕ್ ಬಂದಿರುವಂಥದ್ದು. ಓಕೆನಾ. ಸೊ ನೋಡಿ ಸ್ನೇಹಿತರೆ, ನಾನು ಸುಳ್ಳು ಹೇಳ್ತಿಲ್ಲ, ಇದು ನನ್ನ ಅಕೌಂಟ್ಗೆ ನಾನು ಯೂಸ್ ಮಾಡಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಮಾಡ್ತಿರೋದು. ಸೊ ಯಾರಾದ್ರೂ ಯೂಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಯೂಸ್ ಮಾಡ್ಕೊಳ್ಳಿ. ಈ ಒಂದು ಆಫರ್ ಎಲ್ಲಿ ತನಕ ಇರೋದು ನನಗೂ ಗೊತ್ತಿಲ್ಲ. 100% ಅಂತೂ ಈ ಒಂದು ಅಪ್ಲಿಕೇಶನ್ ಯಾವಾಗ ಜಾಸ್ತಿ ಡೌನ್ಲೋಡ್ಸ್ ಆಗುತ್ತೆ ಸೊ ಅವಾಗ ಈ ಒಂದು ಕ್ಯಾಶ್ ಬ್ಯಾಕ್ ಅನ್ನೋದನ್ನ ನಿಲ್ಲಿಸ್ತಾರೆ ಎಲ್ಲ ಅಪ್ಲಿಕೇಶನ್ ತರನು ಇದ್ರಲ್ಲೂ ಕೂಡ. ಸೊ ಅಲ್ಲಿವರೆಗೂ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಈ ಒಂದು ಸಿಕ್ಕಿರುವಂತ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ನೋಡ್ಬೋದು, ಸ್ಕ್ರೋಲ್ ಮಾಡ್ತಾನೆ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ಎಷ್ಟೆಷ್ಟು ಕ್ಯಾಶ್ ಬ್ಯಾಕ್ ಬಂದಿದೆ ಅಂತೇಳಿ. ಸೊ ಈ ತರ ಕ್ಯಾಶ್ ಬ್ಯಾಕ್ ಕೂಡ ನಿಮಗೆ ಸಿಗತ್ತೆ. ಸೊ ನೀವು ಮಾಡ್ಬೇಕಾದ್ರೆ ಏನಿಲ್ಲ, ಜಸ್ಟ್ ಇದು ಯಾವುದೇ ತರ ಇನ್ವೆಸ್ಟ್ಮೆಂಟ್ ಮಾಡುವಂತ ಅಪ್ಲಿಕೇಶನ್ ಆ್ಯಪ್ ಅಲ್ಲ ಇದು. ಸೊ ನೀವು ಯಾವ ತರ ಗೂಗಲ್ ಪೇ ಫೋನ್ ಪೇ ಯೂಸ್ ಮಾಡ್ತೀವಿ, ಸೊ ಅದೇ ತರ ನೀವು ಬೇರೆ ಒಂದು ಫ್ರೆಂಡ್ಸ್ಗೆ ಯಾರು ಅಮೌಂಟ್ ಪೇ ಮಾಡಬೇಕು ಅಂದ್ರೆ ಅಥವಾ ಹೊರಗಡೆ ಪೆಟ್ರೋಲ್ ಬಂಕ್ ಆಗಿರ್ಬೋದು, ಯಾವ ಪ್ರಾವಿಷನ್ ಸ್ಟೋರ್ಸ್ ಆಗಿರ್ಬೋದು, ಎಲ್ಲರಿಗೂ ನೀವು ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ತೀರಾ ಆನ್ಲೈನ್ ಅಂತಂದಾಗ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಮಾಡೋದ್ರಿಂದ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದನ್ನ ಫ್ರೀಯಾಗಿ ಸಿಗುತ್ತೆ. ಸೊ ಅದನ್ನ ವಿತಿನ್ ಎ ಸೆಕೆಂಡ್ ನೀವು ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೋಬಹುದು. ಮಿನಿಮಮ್ ಗ್ಯಾರಂಟಿ 100 ರೂಪಾಯಿ ಆಗಿರ್ಬೇಕು, 500 ರೂಪಾಯಿ ಆಗಿರ್ಬೇಕು ಡ್ರಾ ಮಾಡ್ಕೊಳ್ಳೋದಕ್ಕೆ ಅಂತ ಯಾವುದೇ ರೂಲ್ಸ್ ಇಲ್ಲ. ಮಿನಿಮಮ್ 1 ರೂಪಾಯಿ ಕ್ಯಾಶ್ ಬ್ಯಾಕ್ ಇದ್ರೂ ಕೂಡ ನೀವು ಅದನ್ನ ಅಕೌಂಟ್ಗೆ ತಗೊಳ್ಬಹುದು. ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಬಗ್ಗೆ ಏನು ಅನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಹೊಸ ಇನ್ಫಾರ್ಮೇಶನ್ ಜೊತೆಗೆ ಸಿಗ್ತೀನಿ. ಅಲ್ಲಿ ಸಿಗೋಣ. ಟೇಕ್ ಕೇರ್. ಬೈ ಬೈ ಸ್ನೇಹಿತರೆ.